ಮ್ಯಾಗಿಯಿಂದ ಮ್ಯಾಜಿಕ್ ಮಾಡಿ ಕ್ರೀಮಿ ಪಾಸ್ತಾ ಮಾಡೋಣ. ರೆಗ್ಯುಲರ್ ಆಗಿ ಒಂದೇ ರೀತಿ ಮ್ಯಾಗಿ ಮಾಡಿ ಬೋರ್ ಆಗಿದ್ರೆ ಖಂಡಿತ ಈ ಥರ ಟ್ರೈ ಮಾಡಿ, ತುಂಬ ರುಚಿಯಾಗುತ್ತೆ. ಎವ್ರಿ ಟೈಮ್ ಇದೇ ಮಾಡಬೇಕು ಅನ್ಸುತ್ತೆ. ಮೊದಲು ಮ್ಯಾಗಿನ ಬೇಯಿಸ್ಕೊಳ್ಳೋಣ. 2-3 ನಿಮಿಷ ನಾವು ಇದನ್ನು ಬಿಸಿನೀರಲ್ಲಿ ಬೇಯಿಸ್ಕೊಳ್ಳುವಾಗ ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ. ಮತ್ತೊಂದು ಪ್ಯಾನಲ್ಲಿ 1 ಟೀ ಸ್ಪೂನಷ್ಟು ಬೆಣ್ಣೆ, ಹಾಗೆ ನಾನಿಲ್ಲಿ ಮೊಸರೆಲ್ಲ ಚೀಸ್ ತೊಗೊಂಡಿದ್ದೀನಿ. ಚೀಸ್ ಸ್ಲೈಸ್ ಉಪಯೋಗಿಸ್ಕೊತಾ ಇದ್ದರೆ 3 ಅಥವಾ 4 ಚೀಸ್ ಸ್ಲೈಸ್ ಹಾಕ್ಕೋಬೋದು. ನಂತರ 2 ಟೇಬಲ್ ಸ್ಪೂನಷ್ಟು ಪಿಜ್ಜಾ ಸಾಸ್, 1 ಟೇಬಲ್ ಸ್ಪೂನಷ್ಟು ಟೊಮೆಟೊ ಕೆಚಪ್, 1 ಟೇಬಲ್ ಸ್ಪೂನಷ್ಟು ಮೇನೇಸ್, 1 ಸಣ್ಣ ಕಪ್ಪಷ್ಟು ಹಾಲು, ಹಾಗೆ 2 ಪ್ಯಾಕೆಟಷ್ಟು ಮ್ಯಾಗಿ ಮಸಾಲ ಹಾಕ್ಕೊಂಡಿದ್ದೀನಿ. ಮೊದಲು ಇದನ್ನು ಸ್ಟವ್ ಮೇಲೆ ಇಟ್ಕೊಂಡು ಬಿಸಿ ಮಾಡ್ಕೋಬೇಕು. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನಾವು ಮ್ಯಾಗಿ ಬೇಯಿಸಿಟ್ಕೊಂಡಿರೋಂಥ ನೀರನ್ನೇ ಒಂದು 3-4 ಸ್ಪೂನಷ್ಟು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿರೋಂಥ ಬೆಣ್ಣೆ, ಚೀಸ್ ಇದೆಲ್ಲ ಚೆನ್ನಾಗಿ ಹೊಂದ್ಕೊಂಡು ಆ ಮಸಾಲೆ ಜೊತೆಗೆ ಮಿಕ್ಸ್ ಆಗಬೇಕು. ಒಂದೇ 1 ನಿಮಿಷ ಇದನ್ನು ಕುದಿಸ್ಕೋಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಬಿಸಿ ಆಗ್ತಿದೆ ಅಂತ ಅನ್ನೋ ಟೈಮಲ್ಲಿ ನಾವು ಬೇಯಿಸಿಟ್ಕೊಂಡಿರೋಂಥ ಮ್ಯಾಗಿ ಹಾಕೋಣ. ನಾವು ರೆಗ್ಯುಲರ್ ಆಗಿ ಮಾಡುವಂಥ ಮ್ಯಾಗಿಗೆ ಎಷ್ಟು ಟೈಮ್ ಹಿಡಿಯುತ್ತೋ ಅಷ್ಟೇ ಸಮಯದಲ್ಲಿ ನಾವು ಇದನ್ನು ಕೂಡ ಮಾಡ್ಕೋಬೋದು. ತುಂಬ ಕ್ರೀಮಿಯಾಗಿರುತ್ತೆ. ಮಕ್ಳಿಗೆ ಇಷ್ಟ ಆಗುವಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಇದರಲ್ಲಿದೆ. ಬೆಣ್ಣೆ, ಚೀಸ್ ಮತ್ತು ಮ್ಯಾಗಿ ಇದೆಲ್ಲ ಇರೋದ್ರಿಂದ ಒಂದು ಕ್ರೀಮಿ ಟೆಕ್ಸ್ಚರ್ ಇರುತ್ತೆ. ಇದೆಲ್ಲ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಂಡ ನಂತರ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಆರಿಗ್ಯಾನೋ ಹಾಕಿದ್ದೀನಿ. ಇದ್ರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಅಷ್ಟೇ, ರುಚಿಯಾಗಿರೋವಂಥ ಕ್ರೀಮಿ ಮ್ಯಾಗಿ ರೆಡಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಟೈಮಲ್ಲಿ 1 ಮೊಟ್ಟೆ ಜೊತೆಗೆ ಈ ರೀತಿ ಮ್ಯಾಗಿ ಮಾಡಿಕೊಡಿ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಪದೇ ಪದೇ ಒಂದೇ ರೀತಿ ಮ್ಯಾಗಿ ಮಾಡಿ ಬೋರ್ ಆಗಿದ್ರೆ ಖಂಡಿತ ಈ ಥರ ಟ್ರೈ ಮಾಡಿ. ಎವ್ರಿ ಟೈಮ್ ಇದೇ ರೀತಿ ಮಾಡ್ಕೊಂಡು ತಿನ್ನೋಣ ಅಂತ ಅನ್ಸುತ್ತೆ. ಮಕ್ಳಿಗಷ್ಟೇ ಇಲ್ಲ, ದೊಡ್ಡಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಒಂದು ಸತಿ ನೀವು ಕೂಡ ಟ್ರೈ ಮಾಡಿ ನೋಡಿ.